ಬಂದ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯದ ಯಾವ್ಯಾವ ಜಿಲ್ಲೆಗಳಲ್ಲಿ ಯಾವ ರೀತಿಯ ಪರಿಸ್ಥಿತಿ ಇದೆ ಅನ್ನೋದರ ಕುರಿತು ಮಾಹಿತಿ ಕೊಡೋದಕ್ಕೆ ನಮ್ಮ ಪ್ರತಿನಿಧಿಗಳು 21 ಜಿಲ್ಲೆಗಳಿಂದಲೂ ಕೂಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಗಮನಿಸ್ತಾ ಇದ್ದೀರಿ ಅವರವರ ಜಿಲ್ಲೆಗಳಲ್ಲಿ ಪರಿಸ್ಥಿತಿ ಯಾವ ರೀತಿ ಇದೆ, ಕರ್ನಾಟಕ ಬಂದ್ಗೆ ಅವರ ಪ್ರತಿಕ್ರಿಯೆ ಏನು, ಜನಸಾಮಾನ್ಯರು ಓಡಾಡ್ತಿದ್ದಾರಾ, ಬಸ್ ಸಂಚಾರ ಇದೆಯಾ, ಆಟೋ ರಿಕ್ಷಾ ಓಡಾಡ್ತಿದೆಯಾ, ಸಂಪೂರ್ಣ ಮಾಹಿತಿಯನ್ನ ನಮ್ಮ 21 ರಿಪೋರ್ಟರ್ ನೋಡಿ. ಬೆಂಗಳೂರಿಂದ ಅಭಿಷೇಕ್, ಬೀದರ್ನಿಂದ ಮರಕಲೆ, ಬಾಗಲಕೋಟೆ, ಬಳ್ಳಾರಿ, ಚಿಕ್ಕಮಗಳೂರು, ಚಿತ್ರದುರ್ಗ, ದೇವನಹಳ್ಳಿ, ಧಾರವಾಡ, ಗದಗ, ಹುಬ್ಬಳ್ಳಿ, ಹಾವೇರಿ, ಕೋಲಾರ, ಕಾರವಾರ, ಮಡಿಕೇರಿ, ಮಂಡ್ಯ, ಮಂಗಳೂರು, ಮೈಸೂರು, ಬೆಂಗಳೂರು, ರಾಮನಗರ, ತುಮಕೂರು, ವಿಜಯನಗರ ಇಂಚಿಂಚು ಮಾಹಿತಿಗಳನ್ನು ಕೊಡ್ತಾ ಹೋಗ್ತೀವಿ. 21 ರಿಪೋರ್ಟರ್ಗಳು, 21 ಕ್ಯಾಮರಾಮ್ಯಾನ್ ಜೊತೆಗೆ ಇನ್ನೂ 10 ರಿಪೋರ್ಟರ್ಗಳು, ಎಕ್ಸ್ಟ್ರಾ ರಿಪೋರ್ಟ್ಗಳು ಇದರ ಬಗ್ಗೆ ಮಾಹಿತಿಗಳನ್ನು ಅಲ್ಲಿಂದ ಅಲ್ಲಿ ಕಲೆ ಆಗ್ತಾ ಇದ್ದಾರೆ. ನನಗೆ ಇದಕ್ಕಿಂತ ಹೆಚ್ಚು ನಿಮಗೆ ಸ್ಕ್ರೀನಲ್ಲೇ ತೋರಿಸೋಕ್ಕಾಗ್ತಾ ಇಲ್ಲ. ಸೊ ಹಾಗಾಗಿ 21 ರಿಪೋರ್ಟ್ಗಳನ್ನು ಮಾತ್ರ ಸದ್ಯಕ್ಕೆ ತೋರಿಸೋಕ್ಕಾಗ್ತಾ ಇದೆ. 21 ನಮಸ್ಕಾರಗಳು, ಬಹಳ ಒಳ್ಳೇದಂತೆ. ಗಣಪತಿಗೆ 21 ನಮಸ್ಕಾರ ಅಂತ ಮಾಡಿದ್ರೆ ಜನಕ್ಕೂ ಕೂಡ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇವತ್ತು ಎಲ್ರಿಗೂ ಗುಡ್ ಮಾರ್ನಿಂಗ್. ಇವತ್ತು ಬಂದಿದ್ದ ಕಾರಣಕ್ಕಾಗಿ ಬೆಳಗ್ಗೆ ಸ್ವಲ್ಪ ತಿಂಡಿ ಗಿಂಡಿ ಎಲ್ಲ ಮಾಡ್ಕೊಳ್ಳಿದ್ರೆ ಬೆಳಗ್ಗೆ ಇರೋದಿಲ್ಲ, ಆದ್ರೆ ಗೊತ್ತಿಲ್ಲ ಯಾವ ತರ ಇವತ್ತಿನ ಬಂದಿದೆ ಅಂತ. ಬನ್ನಿ ಸ್ಟಾರ್ಟ್ ಮಾಡೋಣ. ಮಹಾಪುಂಡರ ವಿರುದ್ಧ ಹೋರಾಟದ ಕಿಚ್ಚು ಇವತ್ತು ಧಗಧಗಿಸ್ತಾ ಇದೆ. ಎಂಇಎಸ್ ಪುಂಡರ ಪುಂಡಾಟಿಕೆ ಮಿತಿ ಮೀರಿರೋದ್ರಿಂದ ಕನ್ನಡಿಗರ ಮೇಲೆ ಆಗ್ತಾ ಇರುವಂತಹ ದಬ್ಬಾಳಿಕೆಯನ್ನ ಖಂಡಿಸಿ ಇವತ್ತು ಕರ್ನಾಟಕ ಬಂದ್ಗೆ ವಾಟಾಳ್ ನಾಗರಾಜ್ ಕರೆ ಕೊಟ್ಟಿದ್ದಾರೆ. ಬಂದ್ಗೆ ಯಾವ ರೀತಿಯ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ ರಾಜ್ಯದಾದ್ಯಂತ ಸಂಪೂರ್ಣ ಮಾಹಿತಿಯನ್ನ ರಿಪಬ್ಲಿಕ್ ನಿಮ್ಮ ಮುಂದೆ ಇಡ್ತಾ ಇದೆ. ಬಹುತೇಕ ಸಂಘಟನೆಗಳಿಂದ ಬಂದ್ಗೆ ಬೆಂಬಲ ಸಿಕ್ಕಿಲ್ಲ, ಜಸ್ಟ್ ನೈತಿಕ ಬೆಂಬಲ ಅಷ್ಟೇ. ವಾಟಾಳ್ ನಾಗರಾಜ್ ಬಂಧಿಸೋದಕ್ಕೆ ಪೊಲೀಸರು ಆಲ್ರೆಡಿ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಕಾರಣ ಪೊಲೀಸ್ ಇಲಾಖೆ ಬಹಳ ಸ್ಪಷ್ಟವಾಗಿ, ಕಮಿಷನರ್ ದಯಾನಂದ್ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಫ್ರೀಡಂ ಪಾರ್ಕ್ ಅನ್ನ ಹೊರತುಪಡಿಸಿ ಬೇರೆ ಎಲ್ಲೂ ಕೂಡ ರ್ಯಾಲಿ ಮಾಡೋಕ್ಕಾಗ್ಲಿ, ಪ್ರತಿಭಟನೆ ಮಾಡೋದಕ್ಕಾಗ್ಲಿ, ಒತ್ತಾಯ ಪೂರ್ವಕ ಬಂದ್ ಮಾಡೋದಕ್ಕಾಗ್ಲಿ ಅವಕಾಶ ಇರೋದಿಲ್ಲ. ಆ ರೀತಿ ಕಂಡು ಬಂದ್ರೆ ಅವರ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ತೀವಿ ಅಂತ. ಹಾಗಾಗಿ ಆಲ್ರೆಡಿ ಎಲ್ಲೆಡೆ ಪೊಲೀಸರು ಸರ್ವಸನ್ನದ್ಧರಾಗಿದ್ದಾರೆ. ಅಹಿತಕರ ಘಟನೆಗಳು ನಡೆಯದಂತೆ. ದೃಶ್ಯ ನೋಡ್ತಾ ಇದ್ದೀರಲ್ಲ, ಆನೇಕಲ್ನಲ್ಲಿ ಕಂಡು ಬಂದಿರುವಂತಹ ದೃಶ್ಯ, ರೋಡ್ ಮೇಲೆ ಮಲಗಿ ಉರುಳು ಸೇವೆ ಮಾಡೋ ಮೂಲಕ ವಿನೂತನ ರೀತಿಯಲ್ಲಿ ಇವತ್ತು ಹೋರಾಟಕ್ಕೆ ಪ್ರತಿಭಟನಾಕಾರರು ಸಾಕ್ಷಿ ಆಗ್ತಾ ಇರುವಂತಹ ದೃಶ್ಯ. ಬೀದರ್ನಲ್ಲೂ ಕೂಡ ಅಷ್ಟೇ, ಕೆಲ ಬಸ್ ಸಂಚಾರ ಸ್ಥಗಿತ ಆದಂಗೆ ಕಾಣಿಸ್ತಾ ಇದೆ. ಕಾರಣ ಕೆಲವರು ಅದಕ್ಕೆ ಅಡ್ಡಿಪಡಿಸೋ ಪ್ರಯತ್ನ ಮಾಡಿದಂಗೆ ಕಾಣಿಸ್ತು ಬೀದರ್ನಲ್ಲಿ. ಮೈಸೂರು ಸೇರಿದಂತೆ ಬೀದರ್, ಮಂಡ್ಯ ಇಲ್ಲೆಲ್ಲ ಕೂಡ ಬೆಳಗ್ಗೆ 6 ಗಂಟೆಯಿಂದಲೇ ಪ್ರತಿಭಟನಾಕಾರರು ರಸ್ತೆಗಿಳಿದು ಹೋರಾಟ ಮಾಡ್ತಿದ್ದಾರೆ. ಬಸ್ ಸಂಚಾರ ತಡೆಯೋ ಪ್ರಯತ್ನ ನಿರಂತರವಾಗಿ ಆಯಿತು. ಅದನ್ನ ಮೀರಿಯೂ ಕೂಡ ಸಾರಿಗೆ ಇಲಾಖೆ ಇವತ್ತು ಬಸ್ ಸಂಚಾರ ಇರುತ್ತೆ, ಯಾವುದೇ ರೀತಿಯ ಸಮಸ್ಯೆ ಇರಲ್ಲ ಅಂದ್ರು. ಹಾಗಾಗಿ ಬಸ್ ಸಂಚಾರ ಯಥಾವತ್ತಾಗಿ ಆಗ್ತಾ ಇರುವ ದೃಶ್ಯ ನೋಡ್ತಾ ಇದ್ದೀರಿ. ಮೋಸ್ಟ್ಲಿ ಬಂದ್ ಎಫೆಕ್ಟ್ ತಟ್ಟಬೇಕು ಅಂದ್ರೆ ಮೊದಲು ಬಸ್ ಸಂಚಾರ ಸ್ಥಗಿತ ಆಗಬೇಕಾಗಿತ್ತು, ಬಟ್ ಅದು ಸ್ಥಗಿತ ಆಗಿಲ್ಲ. ಬೆಂಗಳೂರಿನಲ್ಲಿ ಯಾವ ರೀತಿಯ ಪರಿಸ್ಥಿತಿ ಮನೆ ಮಾಡಿದೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಇಬ್ಬರು ಸಹೋದ್ಯೋಗಿಗಳು ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಒಂದ್ ಕಡೆ ನಿಕೇಶ್ ಇದ್ದಾರೆ, ದಿವಿತ್ ಇದ್ದಾರೆ. ದಿವಿತ್, ಎಕ್ಸಾಕ್ಟ್ಲಿ ಎಲ್ಲಿದ್ದೀರಿ, ಯಾವ ರೀತಿ ಇದೆ ಅಲ್ಲಿನ ಪರಿಸ್ಥಿತಿ? ಓಕೆ, ಒಂದು ಕಡೆ ನಿಕೇಶ್ ಮೆಜೆಸ್ಟಿಕ್ ನಿಂದ, ಮತ್ತೆ ಮತ್ತೊಂದು ಕಡೆ ದಿವಿತ್ ರಾಜಾಜಿನಗರದಿಂದ. ಬೆಳಿಗ್ಗೆ ಇಲ್ಲಿ ನಮ್ಮ ಪಾಟೀಲ್ರು ಕೂತಿದ್ರು, ಪಾಟೀಲ್ರು ಹೊರಗಡೆ ಹೋಗ್ತೀನಿ ಅಂತೆಲ್ಲ ಹೇಳ್ತಾ ಇದ್ರು. ಓಕೆ, ಈಗ ರಾಜಾಜಿನಗರದಿಂದ ಇಬ್ಬರು ಕೂಡ ನಮ್ಮನ್ನ ಕಲೀಗ್. ಮೆಜೆಸ್ಟಿಕ್ ಅಲ್ಲಿ ಹೇಗಿದೆ ನಿಕೇಶ್? ಜೆಪಿ ಶೆಟ್ಟರ್, ಈಗ ಬಂದಂತೆ ಹೇಳಿದ್ರು, ಆದ್ರೆ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ. ಸಾಕಷ್ಟು ಮಂದಿ ಕೂಡ ಈಗಾಗಲೇ ಜಮಾಯಿಸಿ ಅವ್ರವ್ರ ಪಾಡಿ ಅವ್ರವ್ರು ಹೋಗ್ತಾ ಇದ್ರೆ. ಬಸ್ ಸಂಚಾರ ಕೂಡ ಇದೆ, KSRTC ಇರ್ಬೋದು, ಹಾಗೆ BMTC ಬಸ್ ಸಂಚಾರ ಕೂಡ ಇದೆ. ಈ ಸಾಕಷ್ಟು ಜನ ಪ್ರಯಾಣಿಕರು ಕೂಡ ಅವರವರ ಇರ್ಬೋದು, ಅವ್ರವ್ರ ಕೆಲಸಕ್ಕೆ ಹೋಗ್ತಾ ಇದ್ರೆ. ಈಗ ದಿವಿತ್ ಇದ್ದಾರೆ. ದಿವಿತ್, ರಾಜಾಜಿನಗರದಲ್ಲಿ ಹೆಂಗಿದೆ ರಾಜಾರೋಷ? ಜಯಪ್ರಕಾಶ್ ಶೆಟ್ರೆ, ಬಹಳ ಪ್ರಮುಖವಾಗಿ ಈಗ ಎಲ್ಲೋ ಒಂದು ರೀತಿಯಲ್ಲಿ ಇದನ್ನ ಬಂದ್ ಅಂತ ಹೇಳ್ಬೋದು, ಅಥವಾ
ಬಂದ್ಗೆ ಬಂದಾಗಿದೆಯಾ ಅನ್ನುವಂಥದ್ದು ಪ್ರಶ್ನೆ ಮೂಡ್ತಾ ಇರುವಂಥದ್ದು. ಸೊ ಅಷ್ಟರ ಮಟ್ಟಿಗೆ ನೀರಸ ಪ್ರತಿಕ್ರಿಯೆ ಅಂತಲೇ ಹೇಳ್ಬೋದು. ಈಗ ನೋಡಿ MES ಪುಂಡರ ವಿರುದ್ಧ ಪ್ರತಿಭಟನೆ ಮಾಡೋ ಮುಖಾಂತರ ಬಂದ್ಗೆ ಕರೆ ಕೊಟ್ಟಿರುವಂಥದ್ದು ವಾಟಾಳ್ ನಾಗರಾಜ್. ಅದೇ ರೀತಿ ಸುಮಾರು 22 ಬೇಡಿಕೆಗಳನ್ನು ಮುಂದೆ ಇಟ್ಕೊಂಡು ಈ ಒಂದು ಬಂದ್ಗೆ ಕರೆ ಕೊಟ್ಟಿರೋದು. ಅದರಲ್ಲಿ ಪ್ರಮುಖವಾದದ್ದು ಮೆಟ್ರೋ ಪ್ರಯಾಣ ದರ ಹೆಚ್ಚಳವನ್ನು ಮಾಡಿರೋದು ಕೂಡ ಇಲ್ಲಿ ಗಮನಿಸಬೇಕಾದಂಥ ಅಂಶ. ಸೊ ಅದಕ್ಕಾಗಿ ಈಗ ಕಾರ್ಮಿಕ ಸಂಘದವರು ಈಗ ಈ ರಾಜಾಜಿನಗರ ಮೆಟ್ರೋಗೆ ಮುತ್ತಿಗೆ ಹಾಕೋದ್ರಲ್ಲಿ ಇದ್ದಾರೆ, ಅವರು ಈಗಾಗಲೇ ಬರ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ಅದಕ್ಕಾಗಿ ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಆದರೆ ಎಂದಿನಂತೆ ಈ ಮೆಟ್ರೋ ನಿಲ್ದಾಣದಲ್ಲಿ ಗಮನಿಸ್ತಾ ಹೋದರೆ ಜನರು ಆರಾಮಾಗಿ ಮೆಟ್ರೋದಲ್ಲಿ ಪ್ರಯಾಣವನ್ನು ಮಾಡ್ತಿದ್ದಾರೆ. ವಿದ್ಯಾರ್ಥಿಗಳಾಗಿರ್ಬೋದು, ಕಾಲೇಜ್ ಸ್ಟೂಡೆಂಟ್ಸ್ಗಳು ಎಲ್ಲರೂ ಕೂಡ ಆರಾಮಾಗಿ ಓಡಾಡ್ತಾ ಇದ್ದಾರೆ. ಇನ್ನು ಮತ್ತೊಂದು ಕಡೆ BMTC ಎಂದಿನಂತೆ ಯಥಾಸ್ಥಿತಿಯನ್ನು ಕಾಯ್ದುಕೊಂಡಿದೆ. ಯಾವುದೇ ರೀತಿಯ ಬಂದ್ ಪ್ರತಿಕ್ರಿಯೆ ಅಂತ ನಿಮಗೆ ಎಲ್ಲೂ ಕೂಡ ಅನಿಸೋದಿಲ್ಲ. ಈಗ ನಿಮಗೆ ಗೊತ್ತಿದೆ ಬಂದ್ ಅಂದರೆ ಯಾವ ರೀತಿ ಇತ್ತು, ಹಿಂದೆ ಎಲ್ಲ ಯಾವ ರೀತಿ ಹೋರಾಟವನ್ನು ಮಾಡ್ತಿದ್ರು ಅಂತ. ಈಗ ಕೇವಲ ನೈತಿಕ ಬೆಂಬಲ ಅನ್ನುವಂಥದ್ದು ಇಲ್ಲಿ ವ್ಯಕ್ತ ಆಗ್ತಾ ಇದೆ. ಅಂದರೆ ನಾನು ಬಂದ್ಗೆ ಸಪೋರ್ಟ್ ಮಾಡ್ತೀನಿ, ಆದರೂ ಬೀದಿಗೆ ಇಳಿದು ನಾನು ಹೋರಾಟವನ್ನು ಮಾಡೋದಿಲ್ಲ, ಮನೇಲಿ ಕುತ್ಕೊಂಡು ಆರಾಮಾಗಿರ್ತೀನಿ, ಆರಾಮಾಗಿ ಓಡಾಡಿಕೊಂಡು ಎಲ್ಲ ಯಾವ್ಯಾವ ರೀತಿ ಏನೇನು ಸಿಗುತ್ತೆ ಎಲ್ಲನೂ ಕೂಡ ನಾನು ಇಲ್ಲಿ ಆರಾಮಾಗಿರ್ತೀನಿ ಅನ್ನೋ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಒಟ್ಟಾರೆಯಾಗಿ ಇಲ್ಲಿ ಯಾವುದೇ ರೀತಿ ನಾನು ಅದಕ್ಕೆ ಕಂಪ್ಲೀಟ್ ಅಗ್ರಿ ಆಗೋದಿಲ್ಲ. ಅಂದರೆ ನೈತಿಕ ಬೆಂಬಲ ಯಾಕೆ ಕೊಡ್ತಾ ಇದ್ದಾರೆ ಅನ್ನೋದು ಕೂಡ ಇಂಪಾರ್ಟೆಂಟ್. ಯಾಕಂದರೆ ಕಾವೇರಿ ಗಲಾಟೆ ಸಂದರ್ಭದಲ್ಲಿ ನೀವೇ ರಿಪೋರ್ಟಿಂಗ್ ಮಾಡಿದಿರಿ. ಆಗಿನ ಕಿಚ್ಚು ಏನು ಒಂದು ವರ್ಷದಲ್ಲಿ ಮುಗಿದೋಯ್ತಾ? ಅಲ್ಲ. ಪ್ರಾಬ್ಲಮ್ ಏನು ಅಂತಂದರೆ ಕನ್ನಡಾಭಿಮಾನವನ್ನು ಪ್ರತಿಷ್ಠೆಯಾಗಿ ತೆಗೆದುಕೊಂಡಿರೋದು ವಿಚಾರ. ನಾನು ಮೊನ್ನೆಯಿಂದ ಹೇಳ್ತಾ ಇದ್ದೆ, ಇದು ಒಂದಲ್ಲ ಒಂದು ದಿವಸ ನಮಗೆ ಉಲ್ಟಾ ಹೊಡೆಯುತ್ತೆ. ಒಂದು ನೋಡಿ, ಎಲ್ಲರಿದ್ದಾರೆ. ಈಗ ವಾಟಾಳ್ ನಾಗರಾಜ್ ಅವರು ಇದ್ದಾರೆ, ನಾರಾಯಣಗೌಡರು ಇದ್ದಾರೆ, ಪ್ರವೀಣ್ ಶೆಟ್ಟಿ ಇದ್ದಾರೆ, ಶಿವರಾಮೇಗೌಡರು ಇದ್ದಾರೆ. ಇವರ ಹೋರಾಟವನ್ನು ನಾವು ಒಂದು ನಗಣ್ಯ ಅಂತ ಹೇಳಕ್ಕೆ ಸಾಧ್ಯನೇ ಇಲ್ಲ. ಅವ್ರು ಇಲ್ಲದೇ ಇದ್ರೆ ಇವತ್ತು ಕನ್ನಡದ ವಿಚಾರ ಭಾಳ. ಆದರೆ ಪ್ರತಿಷ್ಠೆಗೆ ಬಿದ್ದುಬಿಟ್ರು ಅಂತ ನಾರಾಯಣಗೌಡರು ಮೊನ್ನೆ ಮಾಡಿದರು ಅಂತ ಹೇಳಿದಾಗ ಇಲ್ಲಿ ಮೈಸೂರು ಬ್ಯಾಂಕ್ ಸರ್ಕಲಲ್ಲಿ ಇಷ್ಟು ಧೈರ್ಯವಾಗಿ ಇಷ್ಟು ಧೈರ್ಯವಾಗಿ ಹೇಳೋದಕ್ಕೆ ಯಾವ ಪತ್ರಕರ್ತನಿಗೂ ಹೇಳಲಿಕ್ಕೆ ಧೈರ್ಯ ಇರಲಿಕ್ಕಿಲ್ಲ. ಅದನ್ನು ನಾನು ಭಾಳ ನೇರವಾಗಿ ಧೈರ್ಯದಿಂದ ಹೇಳ್ತಾ ಇದ್ದೀನಿ. ಯಾಕಂದರೆ ಇದು ನಾವೆಲ್ಲರೂ ಆಲೋಚನೆ ಮಾಡಬೇಕಾದಂಥ ವಿಚಾರ. ನಾರಾಯಣಗೌಡರು ಗೊತ್ತು, ಪ್ರವೀಣ್ ಶೆಟ್ಟರಿಗೂ ಸ್ವಲ್ಪ ಸರಿ ಇಲ್ಲಪ್ಪ. ಆದರೂ ಕೂಡ ನಾರಾಯಣಗೌಡರು ಹೋರಾಟ ಮಾಡಿದಾಗ ಪ್ರವೀಣ್ ಶೆಟ್ಟರು ಇಂಡೈರೆಕ್ಟ್ ಆಗಾದರೂ ಒಂದು ಬೆಂಬಲವನ್ನು ಕೊಡ್ತಾರೆ. ಮತ್ತೊಂದು ಕಡೆ ಅವತ್ತೇ ಬೇಕಿದ್ರೆ ವಾಟಾಳ್ ನಾಗರಾಜ್ ಅವರು ಇಲ್ಲೇ ಒಂದು ಹೋರಾಟವನ್ನು ಮಾಡಿದ್ರೆ ಅದಕ್ಕೊಂದು ಅರ್ಥ ಆಗ್ತಾ ಇತ್ತು. ಇಲ್ಲ, ಅಲ್ಲಿಗೆ ಹೋಗೋಕೆ ಆಗೋದಿಲ್ಲ ಅಂತೇಳಿ ಇವರು ಮರುದಿವಸ ಅವ್ರದ್ದು ಸ್ಪೆಷಲ್ ಬೇರೆ ಸಪ್ಲಿಮೆಂಟರಿ ಬರ್ದಂಗೆ, ಅದು ರಾಂಗ್ ನನ್ನ ಪ್ರಕಾರ. ಆಯ್ತಾ? ಆಮೇಲೆ ಎಲ್ಲ ಆಗಿ ಬಂದಾಗಿ ಅವ್ರಿಗೊಂದು ಪೆಟ್ಟೆಲ್ಲ ಕೊಟ್ಟು ಬಂದಾಯ್ತು, ಎಲ್ಲ ಆಯ್ತು. ಆದ ನಂತರ ಇವರು ಏಕಾಏಕಿ 22ಕ್ಕೆ ಬಂದ್ ಅಂತ ನಾರಾಯಣಗೌಡರು ಅಂದ್ರೆ ನಾವ್ಯಾಕೆ ಬಂದ್ ಮಾಡಬೇಕು? ನೀವು ನಿಮ್ಮ ಪ್ರತಿಷ್ಠೆಗಾಗಿ ಮಾಡಬೇಡಿ ದಯವಿಟ್ಟು. ವಾಟಾಳ್ ನಾಗರಾಜ್ ಅವರೇ ಅಪಾರವಾದಂಥ ಗೌರವ ಇದೆ, ನಾರಾಯಣಗೌಡ್ರೆ ಅಪಾರವಾದಂಥ ಗೌರವ ಇದೆ, ಶಿವರಾಮೇಗೌಡ್ರೆ ಅಪಾರವಾದಂಥ ಗೌರವ ಇದೆ, ಆಮೇಲೆ ಪ್ರವೀಣ್ ಶೆಟ್ರೆ. ಹಾಗಂತ ಕನ್ನಡವನ್ನು ನೀವು ಬೇಕಾಬಿಟ್ಟಿಯಾಗಿ ಬಳಸ್ಕೋಬೇಡಿ ಅಂತ ನಾವು ಹೇಳ್ತಾ ಇರುವಂಥದ್ದು. ಇವತ್ತು ಯಾಕೆ ನೈತಿಕ ಬೆಂಬಲ ಅಂತೇಳಿ ಕೈ ತೊಳ್ಕೊತಾ ಇದ್ದಾರೆ ಅಂತಂದರೆ ದಿವಿತ್, ಒಂದೇ ಕಾರಣ, ಹೋರಾಟಗಾರರು ಒಗ್ಗಟ್ಟಾಗಿ ಮಾಡ್ತಾ ಇಲ್ಲ, ಪ್ರತಿಷ್ಠೆಗಾಗಿ ಮಾಡ್ತಾ ಇದ್ದಾರೆ. ಇದು ಶತಸಿದ್ಧ. ಬಹುಶಃ ಇದೇ ಥರ ಆದರೆ ನೀವು ಜೊತೆಯಾಗಿ ಬರದೇ ಇದ್ದರೆ ನಾವು ಮೀಡಿಯಾದಲ್ಲೂ ಕೂಡ ತೋರಿಸೋದು ಕಷ್ಟ ಆಗುತ್ತೆ. ನಿಮ್ಗೇನು ಅನಿಸುತ್ತೆ ದಿವಿತ್? ನೀವೇ ನೋಡಿದ್ದೀರಲ್ವ ಕಾವೇರಿ ವಿಚಾರ ಬಂದಾಗ ಹೆಂಗಾಯ್ತು ಫೈಟು? ಆದರೆ ಇದರಲ್ಲಿ ಪ್ರತಿಷ್ಠೆ ಆಗ್ಬಿಡ್ತು. ನಾನಾ ನೀನಾ ಅನ್ನೋದೇ ಇಲ್ಲಿ ಕಾರಣ ಆಗಿದ್ದು. ನಾನಾ ನೀನಾ ಅಲ್ಲ, ನಾವು ಕನ್ನಡ ಆಗಬೇಕು. ಅದಾಗಿದ್ದಿದ್ರೆ ಆಗ್ತಾ ಇತ್ತು. ಅದರ ಬಗ್ಗೆ ಕೂಡ ನೀವು ಸ್ವಲ್ಪ ಮಾಹಿತಿ ಸಂಗ್ರಹ ಮಾಡಿ, ಆಯ್ತಾ? ಯಾಕಂದರೆ ನಿಮ್ಮ ರಿಪೋರ್ಟಿಂಗ್ ನೋಡೋದಕ್ಕೆ ನಾವು ತುಂಬ ಇಷ್ಟಪಡ್ತೀವಿ. ಎಸ್, ಪ್ಲೀಸ್ ಕಂಟಿನ್ಯೂ. ಎಸ್ ಜಯಪ್ರಕಾಶ್ ಶೆಟ್ಟರೆ, ನೋಡಿ, ಈ ಕಾವೇರಿ ಹೋರಾಟ ಮಾಡಿದಂಥ ಸಂದರ್ಭದಲ್ಲಿ ಆಮೇಲೆ ಕನ್ನಡ ಬೋರ್ಡ್ಗೆ ಅಂದರೆ ಕನ್ನಡವನ್ನು ಕಮ್ಮಿ ಬಳಸಿದ್ದಕ್ಕಾಗಿ ನಾವು ಹೋರಾಟ ಮಾಡೋದನ್ನು ನೋಡಿದ್ದೀವಿ. ಎಷ್ಟರ ಮಟ್ಟಿಗೆ ಆ ಹೋರಾಟದ ಕಿಚ್ಚಿತ್ತು, ಎಷ್ಟರ ಮಟ್ಟಿಗೆ ಕನ್ನಡಿಗರು ಸೇರ್ಕೊಂಡಿದ್ರು. ಅಲ್ಲಿ ಕೇವಲ ಹೋರಾಟಗಾರರು ಮಾತ್ರ ಅಲ್ಲ, ಜನರು ಕೂಡ ಅಲ್ಲಿ ಭಾಗಿಯಾಗಿದ್ದರು. ಜನರು ಕೂಡ ನನ್ನ ಕನ್ನಡ, ನಮ್ಮ ನಾಡು, ನೆಲ, ಜಲ, ಭಾಷೆ ಅಂತ ಹೋರಾಟ ಮಾಡಿದ್ದನ್ನು ನೋಡಿದ್ದೇವೆ. ಜೊತೆಗೆ ಕಾವೇರಿ ಹೋರಾಟಕ್ಕೆ ಸಂಬಂಧಪಟ್ಟಂತೆ ಇಡೀ ಮಂಡ್ಯ ಮಾತ್ರ ಅಲ್ಲ, ಕರ್ನಾಟಕದಾದ್ಯಂತ ನೀರಿಗಾಗಿ ಹೋರಾಟವನ್ನು ಮಾಡಿದ್ದನ್ನು ನಾವು ನೋಡಿದ್ದೇವೆ. ಆದರೆ ಯಾವಾಗ ನೀವೇ ಹೇಳಿದ ಹಾಗೆ ಇಲ್ಲಿ ಒಗ್ಗಟ್ಟಿನ ಸಮಸ್ಯೆ ಆಯಿತು, ಆಗ ಜನರು ನೀವೇ ಹೇಳಿದಂತೆ ನೈತಿಕ ಬೆಂಬಲ ಅಂತ ಹೇಳಿ ಮನೆಯಲ್ಲಿ ಕೂರುವಂಥ ಪರಿಸ್ಥಿತಿ ಆಗಿದೆ. ನಾಡು, ನುಡಿ, ಜಲ, ಭಾಷೆ ಅಂತ ಬಂದಾಗ ಯಾವಾಗ ಪ್ರತಿಯೊಬ್ಬ ಕನ್ನಡಿಗನೂ ಕೂಡ ಒಂದು ಹೊರಕ್ಕೆ ಬಂದು ಬರೀ ಹೋರಾಟಗಾರರಿಗೆ ಮಾತ್ರ ಸೀಮಿತವಲ್ಲದೆ ಎಲ್ಲರೂ ಬಂದು ಹೋರಾಟವನ್ನು ಮಾಡ್ತಾರೋ ಆಗ ಮಾತ್ರ ಒಂದು ಅದಕ್ಕೆ ಏನೋ ಅಲ್ಲಿ ನಮಗೆ ಸಿಗಬೇಕಾದದ್ದು ಸಿಗುತ್ತೆ, ಎಲ್ಲವೂ ಕೂಡ ನಮಗೆ ಸಿಗುತ್ತೆ ಅನ್ನುವಂಥದ್ದು ನಿಮಗೂ ಕೂಡ ಗೊತ್ತಿರುವಂಥ ವಿಚಾರ. ಈಗ ಯಾವಾಗ ನೋಡಿ, ಈಗ ರೈತಪರ ಸಂಘಟನೆಗಳಲ್ಲೂ ಕೂಡ ಅದೇ ರೀತಿ ಇದೆ. ಒಗ್ಗಟ್ಟಿನ
ಒಗ್ಗಟ್ಟಿನ ಪ್ರದರ್ಶನ ಆಗ್ತಾ ಇಲ್ಲ. ಒಬ್ಬರು ಒಂದಿನ ಪ್ರತಿಭಟನೆ ಮಾಡೋದಕ್ಕೆ ಬಂದರೆ ಮತ್ತೊಬ್ಬರು ಅದಕ್ಕೆ ಬೆಂಬಲವನ್ನು ಸೂಚಿಸೋದಿಲ್ಲ. ಅದೇ ರೀತಿ ಕನ್ನಡ ಪರ ಸಂಘಟನೆಗಳು ಕೂಡ ವಿವಿಧ ಸಂಘಟನೆಗಳಿಗೆ ಬದಲಾವಣೆ ಆಗಿದೆ ಹೊರತು ಒಗ್ಗಟ್ಟಾಗಿ ಸೇರಿ ನಾವೆಲ್ಲರೂ ಒಂದೇ ಅನ್ನುವಂಥ ಜಯಘೋಷದೊಂದಿಗೆ ಪ್ರತಿಭಟನೆಯನ್ನು ಮಾಡೋದಿಲ್ಲ. ಸೊ ಅದೇ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿರೋದ್ರಿಂದ ಜನರು ಕೂಡ ಎಲ್ಲೋ ಒಂದು ಕಡೆ ಈ ಬಂದ್ನ ನಂಬಿಕೆಯನ್ನು ಕಳೆದುಕೊಳ್ತಿದ್ದಾರಾ ಅನ್ನುವಂಥ ಪ್ರಶ್ನೆ ನಿರ್ಮಾಣ ಆಗಿರುವಂಥದ್ದು. ಸೊ ಹಾಗಾಗಿ ಕನ್ನಡಿಗರೆಲ್ಲರೂ ಕೂಡ ಸೇರಿಕೊಂಡು ಎಲ್ಲದರ ವಿರುದ್ಧ, ಎಲ್ಲ ಅನ್ಯಾಯದ ವಿರುದ್ಧ, ಭಾಷೆಯ ಪರ, ನೆಲ ಜಲದ ಪರ ಹೋರಾಟವನ್ನು ಮಾಡಿದ್ರೆ ಅವತ್ತು ನಾವೆಲ್ಲ ಒಂದು ಕಡೆ ನಮಗೆ ನ್ಯಾಯ ದೊರಕುತ್ತೆ ಅನ್ನುವಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಗ್ತಿರುವಂಥದ್ದು. ಒಟ್ಟಾರೆಯಾಗಿ ಇವತ್ತು ಬಂದ್ಗೆ ಬಂದ್ ಹೊಡೆದಿದೆ ಅಂತಲೇ ಹೇಳ್ಬೋದು. ಎಲ್ಲವೂ ಕೂಡ ಯಥಾಸ್ಥಿತಿ ಕಾಯ್ದುಕೊಂಡಿದೆ. ಒಂದು 10 ಗಂಟೆ ನಂತರ 11 ಗಂಟೆ ನಂತರ ಯಾವ ರೀತಿ ಬೆಳವಣಿಗೆಗಳಾಗುತ್ತೆ ಅನ್ನೋದನ್ನು ಕಾದು ನೋಡೋಣ. ಜಯಪ್ರಕಾಶ್ ಶೆಟ್ರೆ, ಥ್ಯಾಂಕ್ ಯು ನಿಮ್ಮೆಲ್ಲ ಅಪ್ಡೇಟ್ಸ್ಗೆ. ನಾನು ಅದೇ ಹೇಳಿದೆ, ಬಂದ್ ಈಗ ನೈತಿಕ ಬೆಂಬಲ ಅಂದರೆ ನಾವಿದ್ದೀವಿ, ನೀವು ಕರೆಕ್ಟಾಗಿ ಬರ್ತೀರಾ, ನಾವು ಹೊರಗೆ ಬರ್ತೀವಿ, ಇಲ್ವಾ ಇಷ್ಟೇ. ಇದನ್ನು ವಾಟಾಳ್ ನಾಗರಾಜ್ ಅವರು ಅರ್ಥ ಮಾಡ್ಕೋಬೇಕು. ನಿಮಗೆಲ್ಲ ನಾವು ಹೇಳಲಿಕ್ಕೆ ಭಾಳ ಚಿಕ್ಕವರಿದ್ದೀವಿ. ನಾರಾಯಣಗೌಡರು ಅರ್ಥ ಮಾಡ್ಕೋಬೇಕು. ನಾರಾಯಣಗೌಡರು ಮತ್ತೂ ಸಪೋರ್ಟ್ ಮಾಡಿದರು, ಇಲ್ಲ ಇರಲಿ ಅನ್ನೋ ಕಾರಣಕ್ಕಾಗಿ. ಈ ಹಿಂದೆ ನಾನೇ ಒಮ್ಮೆ ನಾರಾಯಣಗೌಡರನ್ನು ತೀವ್ರವಾಗಿ ಏನು ಟೀಕೆ ಮಾಡಿದ್ದೆ. ನೀವೇಕ್ರಿ ವಾಟಾಳ್ ನಾಗರಾಜ್ ಅವರನ್ನು ಇನ್ಸಲ್ಟ್ ಮಾಡ್ತೀರಿ ಅನ್ನೋಂಥ ಕಾರಣಕ್ಕಾಗಿ. ಆಮೇಲೆ ವಾಟಾಳ್ ನಾಗರಾಜ್ ಅವರು ಕೂಡ ಒಬ್ಬ ಹಿರಿಯರಾಗಿ ಅರ್ಥ ಮಾಡ್ಕೋಬೇಕು. ವಿಶ್ವಾಸಕ್ಕೆ ತಗೊಳ್ಬೇಕಾಗಿಲ್ಲ, ಏನಿಲ್ಲ, ಅದು ನೀವು ಕೂತ್ರೆ ಸರಿಯಾಗ್ಬಿಡ್ತದೆ. 2 ನಿಮಿಷದ ಕೆಲಸ, ಒಂದು ಯಾವ ಎಷ್ಟೇ ದೊಡ್ಡದು ಕೂತ್ ಮಾತಾಡೋಣ ಅಂತಾರಲ್ಲ. ಆಮೇಲೆ ಇದನ್ನು ಸಂಬಂಧಪಟ್ಟವರು ದಯವಿಟ್ಟು ಇದರ ಒಮ್ಮೆ ಏನಾಗುತ್ತೆ, 2 ಮತದಾನಗಳ ನಡುವೆ ಸಮಸ್ಯೆಗಳಾದಾಗ ಅವರನ್ನು ತಂದು ಯಾರಾದರೂ ಸೆಟ್ಲ್ ಮಾಡಬೇಕಂತೆ. ಆದರೆ ಇನ್ನೂ ಒಂದು ಗಾದೆ ಇದೆ, ಏನಪ್ಪ ಅಂತಂದರೆ ಈ ಕುದುರೆಗಳಿದೆಯಲ್ಲ, ಕುದುರೆ ಕುಡಿಯೋ ನೀರಿದೆಯಲ್ಲ, ಕುದುರೆ ಕುಡಿಯೋ ಈ ಕಾಂಜಿ ಬೀಂಜಿ ನೀರು ಕುಡಿಯಲ್ಲ ಕುದುರೆ ಕುಡಿಯೋ ನೀರು ಭಾಳ ಶುದ್ಧ ನೀರಂತೆ. ಅಲ್ಲಿ ಅದು ಲಾಟ್ಪೊಟ್ ನೀರು ಕುಡಿಯಲ್ಲ, ಆ ನೀರನ್ನು ಕುಡಿಬೋದಂತೆ. ಆದರೆ ಇನ್ನೊಂದು ಗಾದೆ ಇದೆ, ನೀರಿನ ಹತ್ರಕ್ಕೆ ಕುದುರೆಯನ್ನು ಕರ್ಕೊಂಬರ್ಬೋದಷ್ಟೇ, ಕುದುರೆಗೆ ನೀರು ಕುಡಿಸೋಕ್ಕಾಗಲ್ವಂತೆ. ಅದೊಂದು ಭಾಳ ಅದ್ಭುತ ಇದೆ. ಕುದುರೆನ ಕರ್ಕೊಂಬರ್ಬೋದು ನೀರ ಹತ್ರಕ್ಕೆ, ಕುದುರೆ ಅದು ಡಿಸೈಡ್ ಮಾಡುತ್ತೆ ನೀರು ಕುಡಿಬೇಕಾ ಕುಡಿಬಾರ್ದ ಅಂತೇಳಿ. ಹಾಗೇನೆ ಈ ಕುದುರೆ ಅಥವಾ ಆನೆ ಇದೆಯಲ್ಲ, ವಾಟಾಳ್ ನಾಗರಾಜ್ ಅಂತಾನೆ ಅಥವಾ ನಾರಾಯಣಗೌಡ್ರ ಅಂತಾನೆ, ಇವರನ್ನ ಕರ್ಕೊಂಬಂದು ನೀರು ಕುಡೀರಿ ಅಂತ ಹೇಳ್ಬೋದು. ಕುದುರೆ ಕುಡಿಯೋದು ಅವ್ರಿಗೆ ಬಿಟ್ಟಿದ್ದು. ಅದನ್ನು ನೀವು ಮಾಡಬೇಕು, ಇಲ್ಲ ಅಂತಂದರೆ ಪೇಲವಾಗಿಬಿಡತ್ತೆ. ಇದು ಕನ್ನಡಿಗರ ಹಿತಾಸಕ್ತಿ ವಿಚಾರವಾಗಿ ಒಂದು ಸಣ್ಣ ಪ್ರಮಾಣದಲ್ಲಿ ನಾವು ಹೇಳುವಂಥ ಒಂದು ಪ್ರಯತ್ನ ಅಷ್ಟೇ.